ನೀವು ಜಿಮ್ಗೂ ಹೋಗ್ದೇನೆ ಏನು ಸ್ಪೆಷಲ್ ಆಕ್ಟಿವಿಟೀಸ್ ಮಾಡ್ದೇನೂ ಕೂಡ ದಿನ ಒಂದಕ್ಕೆ 1500 1800 ಕ್ಯಾಲರಿ ಬರ್ನ್ ಮಾಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಆಕ್ಚುಲಿ ನೀವೀಗ ಏನು ವಿಡಿಯೋ ನೋಡ್ತಾ ಇದ್ದೀರಾ ಈ ಹೊತ್ತಲ್ಲೂ ಕ್ಯಾಲರಿ ಬರ್ನ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಅದಕ್ಕೆ ಎಕ್ಸಸೈಸಸ್ ಮತ್ತು ಇನ್ನೇನೋ ನೀವು ಸ್ಪೆಷಲ್ ಆಕ್ಟಿವಿಟೀಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲದೆಯೂ ಕೂಡ ವರ್ಕೌಟ್ ಇಲ್ಲದೆ ಕೂಡ ನೀವು ಕ್ಯಾಲರಿ ಬರ್ನ್ ಮಾಡ್ಬೋದು. ಬಹಳ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನಾನು ವರ್ಕೌಟ್ ಮಾಡಲೇಬೇಕು ಅಥವಾ ಜಿಮ್ಗೆ ಹೋಗಲೇಬೇಕು, ಸ್ಪೆಸಿಫಿಕಲಿ ಜಿಮ್ಗೆ ಹೋಗಲೇಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಆದರೆ ಅದಿಲ್ಲದೆ ಕೂಡ ನೀವು ವರ್ಕೌಟ್ ಮಾಡ್ಕೋಬಹುದು ಅಥವಾ ನೀವು ಅದಿಲ್ಲದೆ ಕೂಡ ಕ್ಯಾಲರಿಯನ್ನು ಬರ್ನ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ನಿಮ್ಮ ದಿನದ ಟೋಟಲ್ ಕ್ಯಾಲರಿ ಬರ್ನ್ ಅಲ್ಲಿ ಎಕ್ಸಸೈಸ್ನ ಪ್ರಮಾಣ ಅಥವಾ ಎಕ್ಸಸೈಸ್ನ ಭಾಗ ಏನಿದೆ ಅದು ಕೇವಲ 10-15% ಅಥವಾ 5-15% ಅಂತ ಇಟ್ಕೋಬಹುದು. ಅಂದರೆ ನೀವು 1 ಅವರ್ ಹೋಗಿ ವರ್ಕೌಟ್ ಮಾಡಿ ಬಂದರೆ ನೀವು ಬರ್ನ್ ಮಾಡೋದು ಹತ್ರ 10% ಅಷ್ಟು ಕ್ಯಾಲರಿ. ನಿಮ್ಮ ದಿನದ ಟೋಟಲ್ ಕ್ಯಾಲರಿ ಬರ್ನಲ್ಲಿ ಕೇವಲ 10% ಅಷ್ಟು. ಹಾಗಾದರೆ ನಾವು 1500-1800 ಕ್ಯಾಲರಿ ಬರ್ನ್ ಮಾಡ್ತೀವಿ ಅಂದರೆ ಅದು ಎಲ್ಲಿಂದ ಬರ್ನ್ ಮಾಡ್ತೀವಿ, ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಎಕ್ಸಸೈಸಸ್ ಅಲ್ಲಿ 5-15% ಕ್ಯಾಲರಿ ಬರ್ನ್ ಮಾಡ್ತೀವಿ. ಅದು ಮೊದಲನೇದು ಅಂತ ಇಟ್ಕೊಳ್ಳೋಣ. ಎಕ್ಸಸೈಸ್ ಇಂದ ಕ್ಯಾಲರಿ ಬರ್ನ್ ಮಾಡೋದು, ಇದರಲ್ಲಿ ನಾವು ಮಾಡುವಂಥ ಜಿಮ್ ಆಕ್ಟಿವಿಟಿ ಬರುತ್ತೆ, ಸೈಕ್ಲಿಂಗ್ ಬರುತ್ತೆ ಅಥವಾ ಸ್ವಿಮ್ಮಿಂಗ್ ಬರುತ್ತೆ. ಈ ಥರದ ಎಕ್ಸಸೈಸ್, ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಒಂದಿಷ್ಟು ಟೈಮ್ಗೆ ನಾವು ಮಾಡ್ತೀವಲ್ಲ ಅದೆಲ್ಲವೂ ಬರುತ್ತೆ. ಅದು ನಮಗೆ 5-15%. ಇನ್ನು ನಾವು ತಿನ್ನುವಂಥ ಆಹಾರ ಅಥವಾ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತ ಏನು ಕರಿತೀವಿ, ನಾವು ತಿನ್ನುವ ಆಹಾರದಿಂದ ಕ್ಯಾಲರಿ ಬರ್ನ್ ಮಾಡ್ತೀವಿ. ಅದು 8-10% ಇರುತ್ತೆ. ಅಂದರೆ ನಾವು ಆಹಾರ ತಿಂದಾಗಲೂ ಕೂಡ ನಮ್ಮ ದೇಹ ಕ್ಯಾಲರಿಯನ್ನು ಬರ್ನ್ ಮಾಡುತ್ತೆ. ಇದರಲ್ಲಿ ನಾವು ಪ್ರೋಟೀನನ್ನು ಜಾಸ್ತಿ ತಗೊತಾ ಹೋದರೆ, ಅಂದರೆ ಪ್ರೋಟೀನಿನ ಪ್ರಮಾಣ ನಮ್ಮ ಆಹಾರದಲ್ಲಿ ಜಾಸ್ತಿ ಇದ್ದರೆ 100 ಕ್ಯಾಲರಿಯಷ್ಟು ಪ್ರೋಟೀನ್ ತೊಗೊಂಡ್ರೆ ಒಂದು 30 ಕ್ಯಾಲರಿಯಷ್ಟು ನಮ್ಮ ಪ್ರೋಟೀನನ್ನು ಬರ್ನ್ ಮಾಡೋದಕ್ಕೆ ಅಥವಾ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೇ ಬೇಕಾಗುತ್ತೆ ಅಥವಾ ಖರ್ಚಾಗುತ್ತೆ. ಹಾಗಾಗಿ ಪ್ರೋಟೀನ್ನ ಅಂಶ ಆಹಾರದಲ್ಲಿ ಜಾಸ್ತಿ ಇದ್ದಾಗೆ ನಿಮ್ಮ ಆಹಾರದಿಂದ ಕ್ಯಾಲರಿ ಬರ್ನ್ ಆಗುವಂಥದ್ದು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು 3ನೇ ರೀತಿಯಲ್ಲಿ ಕ್ಯಾಲರಿ ಬರ್ನ್ ಆಗೋದು ಅಂದರೆ ನೀಟ್, ಅಂದರೆ ನಾನ್ ಎಕ್ಸಸೈಸಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ ಹೇಳ್ತೀವಿ. ಅಂದರೆ ನಾವು ಎಕ್ಸಸೈಸಸ್ ಅನ್ನ ಮಾಡದೆ ಕೂಡ ನಮ್ಮ ಡೈಲಿ ಮೂವ್ಮೆಂಟ್ಗಳೇನಿರುತ್ತೆ ಅದರಲ್ಲಿ ಬರ್ನ್ ಆಗುವಂಥ ಕ್ಯಾಲರಿ ಇದು ಹತ್ರ 15-25% ಇರುತ್ತೆ. ಅಂದರೆ ನಾವು ವಾಕಿಂಗ್ ಮಾಡ್ತೀವಿ ಅಥವಾ ನಿಂತ್ಕೊಂಡಿರ್ತೀವಿ, ಸ್ಟೇರ್ಸ್ ಹತ್ತೀವಿ, ಮೆಟ್ಲು ಹತ್ಕೊಂಡು ಓಡಾಡ್ತೀವಿ ಅಥವಾ ಸ್ವಲ್ಪ ಬಗ್ಗೆ ಹೇಳ್ತೀವಿ, ಕೆಲಸ ಮಾಡ್ತೀವಿ, ಮನೆ ಕೆಲಸ ಮಾಡ್ಕೊತೀವಿ, ಗುಡಿಸೋದು, ಒರೆಸೋದು ಅಥವಾ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಅಥವಾ ಗಂಡಸರಾದರೆ ಓಡಾಟ ಅಥವಾ ಬಗ್ಗೆ ಹೇಳುವಂಥದ್ದು, ಏನೋ ಎತ್ತರದಿಂದ ಏನೋ ತೆಗಿತೀರಿ, ಈ ಥರದ್ದು ಎಲ್ಲ ಆಕ್ಟಿವಿಟಿಗಳು ನೀಟಲ್ಲಿ ಬರುತ್ತೆ. ಸ್ಟೇರ್ಸ್ ಹತ್ತೋದು, ನಡೆಯೋದು ಇವೆಲ್ಲ ನೀಟಲ್ಲಿ ಬರುತ್ತೆ. ಈ ಆಕ್ಟಿವಿಟಿಯಲ್ಲೂ ಕೂಡ ನಮ್ಮ ಕ್ಯಾಲರಿ ಬರ್ನ್ ಆಗುತ್ತೆ. ಅದು 15-25%. ಇನ್ನು 4th ಪಾಯಿಂಟ್ ಅಥವಾ ಲಾಸ್ಟ್ ಪಾಯಿಂಟ್ ಅಂತಂದ್ರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಥವಾ BMR ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹ ತನ್ನ ಪಾಡಿಗೆ ತಾನು ಜೀವಂತವಾಗಿರೋದಕ್ಕೆ ಅಥವಾ ಅದರ ಕೆಲಸವನ್ನ ಚೆನ್ನಾಗಿ ನಿರ್ವಹಿಸೋದಕ್ಕೋಸ್ಕರ ಬರ್ನ್ ಮಾಡುವಂತ ಕ್ಯಾಲರಿ ಇದೆಯಲ್ಲ, ಇದು ಹತ್ರ 60-70%. ಅಂದರೆ ನಾವು ಬದುಕಿರೋದಕ್ಕೆ ಹೈಯೆಸ್ಟ್ ಕ್ಯಾಲರಿ ಖರ್ಚು ಮಾಡ್ತೀವಿ. ಅದರಲ್ಲೂ ನಮ್ಮ ಹೃದಯ ಫಂಕ್ಷನ್ ಮಾಡೋದಕ್ಕೆ, ನಮ್ಮ ಕಿಡ್ನಿ ಕೆಲಸ ಮಾಡೋದಕ್ಕೆ ಅಥವಾ ನಮ್ಮ ಕೈ ಮೂಮೆಂಟಿಂದ ಹಿಡಿದು ಪ್ರತಿಯೊಂದು ಒಂದು ಸಣ್ಣ ಆಕ್ಟಿವಿಟಿ ಇನ್ಕ್ಲೂಡಿಂಗ್ ನಾವು ಯೋಚನೆ ಮಾಡುವಂಥದ್ದಕ್ಕೂ ಕೂಡ ಅಥವಾ ನಮ್ಮ ಬ್ರೈನ್ ಆಕ್ಟಿವಿಟಿ ಕೂಡ ಇದರಲ್ಲಿ ಸೇರುತ್ತೆ. ಇವೆಲ್ಲಕ್ಕೂ ಸೇರಿ ನಾವು 60-70% ಖರ್ಚನ್ನು ಅಥವಾ ಕ್ಯಾಲರಿಯನ್ನು ಬರ್ನ್ ಮಾಡೋದೇನಿದೆ ಅದು ಇದಕ್ಕೋಸ್ಕರ ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಬೇಸಲ್ ಮೆಟಬಾಲಿಕ್ ರೇಟನ್ನು ಚೆನ್ನಾಗಿಟ್ಕೋಬೇಕು ಅಥವಾ BMRನ ಚೆನ್ನಾಗಿಟ್ಕೋಬೇಕು. ಆ ಮೂಲಕ ನಮ್ಮ ದೇಹ ಹೈಯೆಸ್ಟ್ ಕ್ಯಾಲರಿಯನ್ನು ಬರ್ನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನಾವು ನಮ್ಮ ದೇಹದ ತೂಕವನ್ನು ಮೇಂಟೈನ್ ಮಾಡ್ಬೋದು ಮತ್ತು ಬೇರೆ ಬೇರೆ ರೂಪದ ಕಾಯಿಲೆಗಳು ದೇಹಕ್ಕೆ ಬರದೇ ಇರೋ ರೀತಿಯಲ್ಲಿ ತಡಿಬಹುದು. ಇದನ್ನ ಹೇಗ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕ್ಯಾಲರಿಯನ್ನ ಚೆನ್ನಾಗಿ ಬರ್ನ್ ಮಾಡೋದಕ್ಕೆ ನಮ್ಮ ಆಕ್ಟಿವಿಟಿನಲ್ಲೇ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ಸಿಂಪಲ್. ಮೊದಲನೇದಾಗಿ ನಾವು ಮಸಲ್ ಬಿಲ್ಡ್ ಮಾಡ್ಕೋಬೇಕು. ಯಾಕೆ ಮಸಲ್ ಬಿಲ್ಡ್ ಮಾಡ್ಕೋಬೇಕು ಅಂತಂದ್ರೆ ಮಸಲ್ ಬಿಲ್ಡ್ ಆದಷ್ಟು ಬೇಸಲ್ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಮಸಲ್ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಮೂಲಕ ನಮ್ಮ ದೇಹದ
ಕ್ಯಾಲರಿ ಬರ್ನಿಂಗ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಇನ್ನು ಎರಡನೇದು, ನಾನು ಜಿಮ್ಗೆ ಹೋದ್ರೆ ಮಾತ್ರ ಕ್ಯಾಲರಿ ಬರ್ನ್ ಮಾಡ್ತೀನಿ ಅನ್ನುವಂಥ ಐಡಿಯಾನ ತೆಗೆದುಬಿಡಿ. ಅದರ ಬದಲಿಗೆ ಅದರ ಜೊತೆಗೆ ನೀವೇನು ಮಾಡಬೇಕು, ನಿಮ್ಮ ಆಕ್ಟಿವಿಟಿ, ಡೈಲಿ ಆಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು. ಡೈಲಿ ಆಕ್ಟಿವಿಟಿ ಅಂದರೆ ಏನು? ಕೂತ್ಕೊಂಡಲ್ಲೇ ನನಗೆಲ್ಲ ಆಗಲಿ ಅನ್ನೋ ಯೋಚನೆ ಇದ್ರೆ ಅದನ್ನ ಬಿಟ್ಟುಬಿಡಿ. ಪ್ರತಿಯೊಂದಕ್ಕೂ ನೀವೇ ಎದ್ದು ಓಡಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲೋ ಒಂದು ಸಣ್ಣ ವಸ್ತು ಹೊರಗಡೆಯಿಂದ ತರಬೇಕು ಅಂದ್ರೂ ವೆಹಿಕಲ್ ತೆಗೆದು ಅದಕ್ಕೆ ಓಡಾಡೋದನ್ನ ಬಿಟ್ಟು ನಿಮ್ಮ ಕಾಲಿಂದನೇ ನಡ್ಕೊಂಡು ಹೋಗಿ. ಆಗ ಅದರಿಂದ ಕೂಡ ಕ್ಯಾಲರಿ ಬರ್ನ್ ಆಗುತ್ತೆ. ಇನ್ನು ಮನೆಯಲ್ಲಿ ಹೆಚ್ಚಿನ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ ಮೂಲಕ ಕೂಡ ಕ್ಯಾಲರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಎಕ್ಸಸೈಸಸ್ ನಮಗೆ ಆಟೋಮ್ಯಾಟಿಕಲಿ ನಮಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ, ತೂಕನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅನ್ನು ಜಾಸ್ತಿ ತಗೋಬೇಕು. ಪ್ರೋಟೀನಿನ ಅಂಶ ಪ್ರತಿಯೊಂದು ಮೀಲಲ್ಲೂ ಕೂಡ ದಾಲ್ ಇರ್ಬೋದು, ಪನ್ನೀರ್ ಇರ್ಬೋದು, ಮೀನ್ ಇರ್ಬೋದು, ಮೊಟ್ಟೆ ಇರ್ಬೋದು ಅಥವಾ ಚಿಕನ್ ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ ಪ್ರೋಟೀನ್ ಅನ್ನ ಆಡ್ ಮಾಡ್ಕೊಂತಾನೆ ಹೋಗಿ ಪ್ರತಿ ಮೀಲಲ್ಲೂ. ಅದರಿಂದ ಕೂಡ ನಿಮ್ಮ ದೇಹದಲ್ಲಿ ಕ್ಯಾಲರಿ ಬರ್ನಿಂಗ್ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ದೇಹದ ತೂಕವನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಎಷ್ಟು ಸುಲಭ ಅಲ್ವಾ? ನೀವು ಪ್ರತಿಯೊಂದಕ್ಕೂ ಜಿಮ್ಗೆ ಹೋಗಬೇಕು ಅಥವಾ ಜಿಮ್ಗೆ ಹೋಗಿ ನಾನು ವರ್ಕೌಟ್ ಮಾಡಿದ್ರೆ ಮಾತ್ರ ನಾನು ಸಣ್ಣ ಆಗ್ತೀನಿ ಅಂತ ಅಂದ್ಕೊಂಡಿರ್ತೀರಾ. ಅದಿಲ್ಲದೆ ಕೂಡ ನೀವು ಬಹಳ ಸಣ್ಣ ಆಗಿ ಇರಬಹುದು. ಹಾಗೇನೆ ನಿಮ್ಮ ಮಸಲನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನೀವು ಹೆವಿ ವೆಯ್ಟನ್ನು ಲಿಫ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ನಮ್ಮ ದೇಹದ ಮಸಲನ್ನು ಮೇಂಟೈನ್ ಮಾಡುವ ಹಾಗೆ ಸ್ಟ್ರೆಂಥನಿಂಗ್ ಆಕ್ಟಿವಿಟಿ ಮಾಡಿದ್ರೂ ಕೂಡ ಮಸಲ್ ನಮ್ಮ ದೇಹದ BMRನ ಜಾಸ್ತಿ ಮಾಡುತ್ತೆ. ಆ ಮೂಲಕ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟನ್ನೇ ಮಾಡಿ. ಖಂಡಿತವಾಗ್ಲೂ ಸಣ್ಣನೇ ಇರ್ತೀರಾ ಅಥವಾ ತೂಕವನ್ನು ಕಮ್ಮಿ ಇಟ್ಕೊತೀರಾ, ಆರೋಗ್ಯನೂ ಚೆನ್ನಾಗಿಟ್ಕೊತೀರಾ.